ಜಯರಾಜ್ ಅಂದರೆ ನಮ್ಗೆ ಅವರು ಫ್ಯಾಮಿಲಿ ಅಂದರೆ ಈಶ್ವರ ಪಾರ್ವತಿ ಇದ್ದಂಗೆ. ಎಲ್ಲಿ ಹೋದ್ರೂ ಅವ್ರ ಸೇವೆ ಕಮ್ಮಿನೇ ಆಗಿಲ್ಲ, ಜಾಸ್ತಿ ಆಗ್ತಾ ಇರ್ತದೆ. ಸರಿ, ಅವ್ರ ಹುಟ್ಟುಹಬ್ಬದ ದಿನ ಜಯರಾಜ್ ಅಣ್ಣವ್ರು ಯಾವ ರೀತಿ ಒಂದು ದೇಶ ಸೇವೆ ಮಾಡೋವಂಥವ್ರಿಗೆ, ಈ ಗೋವುಗಳಿಗೆ ಏನು ಮಾಡ್ತಾರೋ ಸೇವೆ, ಅದು ನಮ್ಮ ಕೈಲಾದಷ್ಟು ನಮ್ಮ ಜೊತೆ ಇರೋರಲ್ಲಿ ಎಲ್ಲರೂ ಸೇರಿ ಅದನ್ನು ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ತೀವಿ ಸರ್. ಸರ್, ಅವರು ಪ್ರತಿ ವರ್ಷ ವಿಶೇಷವಾಗಿ ಅವರು ಬೇಕಾದಷ್ಟು ಖರ್ಚು ಮಾಡ್ತಾರೆ. ಪ್ರತಿ ವರ್ಷ ಅವ್ರು ಏನು ಹುಟ್ಟಿದ ಹಬ್ಬದ ದಿನ ಯುವತಿಯವ್ರನ್ನ ಕರೆಸಿ 1,50,000 ಕೊಟ್ಟು ಚೆಕ್ಗಳು ವಿತರಣೆ ಮಾಡ್ತೀವಿ. ಇವತ್ತೆಲ್ಲ ಇದು ಹೊಸ್ತೇನೂ ಅಲ್ಲ, ಪ್ರತಿ ವರ್ಷದಿಂದ ನಿಮಗೂ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದು ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ವಿ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. ದೇಶಕ್ಕಾಗಿ ಪ್ರಾಣ ತೆತ್ತ ಮನೆಯವ್ರನ್ನ, ಕುಟುಂಬದವ್ರನ್ನ ಕರೆಸಿ ಸನ್ಮಾನ ಮಾಡಲಾಗಿತ್ತು. ಏನು ಪ್ರತಿ ವರ್ಷ ಯೋಧರು ಕರೆಸಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಂಥದ್ದು. ಯಾರು ಈ ಹುಟ್ಟುಹಬ್ಬಕ್ಕೆ ಯೋಧರ ಒಂದು ಕುಟುಂಬಗಳಿಗೆ ಒಂದು ಸನ್ಮಾನ ಮಾಡೋಕ್ಕಾಗಿ ನಮಗೆ ಬಂದಿದ್ದೀರಾ, ಅವ್ರಿಗೆಲ್ಲರಿಗೂ ಉತ್ಪೂರ್ವವಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ದೇಶಕ್ಕೆ ಪ್ರಾಣ ತೆತ್ತ ಯೋಧರ ಕುಟುಂಬಗಳನ್ನು ಕರೆಸಿ ಅವರನ್ನು ಗೌರವಿಸಿ ಅವ್ರಿಗೆ ಏನಾದರೂ ಒಂದು ಅಳಿಲು ಸೇವೆ ಮಾಡಿ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕ್ಕೆ ಇದಕ್ಕೆ ಮುಂಚೆ ನಾವು ಸುಮಾರು ವರ್ಷಗಳಿಂದ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅಂದಾಗ ಸ್ನೇಹಿತರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂಡ್ರೆ ಒಂದು ಅರ್ಥಪೂರ್ಣವಾಗಿರಬೇಕು, ನಮಗಾಗಿ ಪ್ರಾಣ ತೆತ್ತ ಈ ದೇಶನ ಗಡಿ ಕಾಯಂಥ ಯೋಧರು, ಕಾರ್ಗಿಲ್ ಯುದ್ಧದಲ್ಲಿ ತೀರೋದಂಥ ಇಬ್ಬರು ಅವರ ಮನೆಯವ್ರನ್ನ ಕರೆಸಿ ಅವ್ರ ಮನೆಯವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅವ್ರನ್ನ ಗೌರವಿಸಿ, ಅವರ ಒಂದು ಏನೋ ಒಂದು ನೋವಿದೆ, ನಮಗೋಸ್ಕರ ತನ್ನ ಗಂಡನನ್ನೇ ತ್ಯಾಗ ಕೊಟ್ಟ ಒಂದು ತಾಯಂದಿರಿಗೆ ಒಂದು ಅರ್ಥಪೂರ್ಣವಾಗಿ ಒಂದು ಸನ್ಮಾನ ಮಾಡಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಂಡ್ರಿ. ಇಡೀ ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು, ನಮ್ಮ ರಿಲೇಷನು ಪ್ರತಿಯೊಬ್ಬರು ಬಂದು ಶುಭ ಹಾರೈಸಿದ್ದಾರೆ. ವಿಶೇಷವಾಗಿ ಬಿ ವಿ ಬೈರೇಗೌಡರು ಬಂದಿದ್ದರು, ಶರತ್ ಬಚ್ಚೇಗೌಡರು ಬರಬೇಕಾಗಿತ್ತು, ಏನೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನೋ ಮೀಟಿಂಗ್ ಕರೆದಿದ್ದರಿಂದ ಬರೋಕ್ಕಾಗಿಲ್ಲ ಅಂದರು. ತೊಂದರೆ ಇಲ್ಲ, ಬಿ ವಿ ಬೈರೇಗೌಡರು ಬಂದು ತುಂಬ ಧನ್ಯವಾದಗಳು. ಬಂದು ಯಾರ್ಯಾರು ಶುಭ ಹಾರೈಸಿದ್ರೆ ಅವ್ರಿಗೆಲ್ಲ ಉತ್ಪೂರ್ವವಾಗಿ ಧನ್ಯವಾದಗಳು. ಅವರು ಮೂಲತಃ ಬೆಳಗಾಂ ಅವರು ಯಶವಂತ್ ಅಂತ ಒಬ್ಬರು, ಮಹಾದೇವ್ ಅಂತ ಒಬ್ಬರು. ಅವರು ಸುಮಾರು ವರ್ಷಗಳಿಂದ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಒಬ್ಬರು, ಮತ್ತು ಇನ್ನೊಬ್ಬರು ಇಬ್ಬರೂ ದೇಶಕ್ಕಾಗಿ ಪ್ರಾಣ ತೆತ್ತ ಮನೆಯವ್ರನ್ನ, ಕುಟುಂಬದವ್ರನ್ನ ಕರೆಸಿ ಸನ್ಮಾನ ಮಾಡಲಾಗಿತ್ತು. ಏನು ಪ್ರತಿ ವರ್ಷ ಯೋಧರು ಕರೆಸಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಂಥದ್ದು. ಯಾರು ಈ ಹುಟ್ಟುಹಬ್ಬಕ್ಕೆ ಯೋಧರ ಒಂದು ಕುಟುಂಬಗಳಿಗೆ ಒಂದು ಸನ್ಮಾನ ಮಾಡೋಕ್ಕಾಗಿ ನಮಗೆ ಬಂದಿದ್ದೀರಾ, ಅವ್ರಿಗೆಲ್ಲರಿಗೂ ಉತ್ಪೂರ್ವವಾಗಿ ಧನ್ಯವಾದಗಳು. ಆಮೇಲೆ ಸ್ನೇಹಿತರು, ಮಿತ್ರರು ಆದಂಥ ನಮ್ಮ ಸಂಬಂಧಿಕರು ಆದಂಥ ಉಡಿ ವಿಜಯಕುಮಾರ್ ಅಣ್ಣವ್ರು ಬಂದಿದ್ದರು, ಅವರ ಸ್ನೇಹಿತರುಗಳೆಲ್ಲ ಬಂದಿದ್ದರು. ಅವರಿಗೂ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೂ, ನಮ್ಮ ಮಿತ್ರರಿಗೂ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು, ನಮಸ್ಕಾರ. ಸರ್, ಅವರು ಪ್ರತಿ ವರ್ಷ ವಿಶೇಷವಾಗಿ ಅವರು ಬೇಕಾದಷ್ಟು ಖರ್ಚು ಮಾಡ್ತಾರೆ. ಪ್ರತಿ ವರ್ಷ ಅವ್ರು ಏನು ಹುಟ್ಟಿದ ಹಬ್ಬದ ದಿನ ಯುವತಿಯವ್ರನ್ನ ಕರೆಸಿ ಪ್ರತಿ ಒಂದು ವರ್ಷ 50 ಲಕ್ಷ 1,50,000 ಕೊಟ್ಟು ಚೆಕ್ಗಳು ವಿತರಣೆ ಮಾಡ್ತೀವಿ. ಇವತ್ತೆಲ್ಲ ಇದು ಹೊಸ್ತೇನೂ ಅಲ್ಲ, ಪ್ರತಿ ವರ್ಷದಿಂದ ನಿಮಗೂ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಹಿಂದಿನ ದಿನದಿಂದ ನಡ್ಕೊಂಬಂದವ್ರೆ, ಇವತ್ತೇನಲ್ಲ, ಹಿಂದಿನ ದಿನದಿಂದ ಅದೇ ಥರನೇ ನಡ್ಕೊಂಬಂದವ್ರೆ. ಬೇರೆಯವರೆಲ್ಲನೂ ಕ್ಲಬ್ಬು ಇನ್ನೊಂದು ಮತ್ತೊಂದು ಮೋಜು ಮಾಡ್ಕೊಂಬರ್ತಾರೆ. ಈ ಹೊಸಕೋಟೆ ಜಯರಾಜ್ ಆ ಥರ ಮೋಜು ಸಾಕ್ಷಿ ಮಾಡಿಲ್ಲ. ಪ್ರತಿಯೊಂದನ್ನು ನಮ್ಮನ್ನು ಭಾರತದಲ್ಲಿ ಸೈನಿಕರನ್ನ ಬಲಪಡಿಸ್ಕೊಂಡು ನಮ್ಮನ್ನು ಕಾಪಾಡ್ತಾರೆ, ಅವ್ರಿಗೊಂದು ರಕ್ಷಣೆ ಕೊಡಬೇಕು ಅಂತ ಕಾಪಾಡ್ಕೊಂಬಂದರೆ ದೇವರ ಭುವನೇಶ್ವರಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಹೊಸಕೋಟೆ ಜಯರಾಜನ್ನ ಅಂದರೆ ಲಯನ್ ಜಯರಾಜ್ ಅಂತ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ರಾಜಕೀಯ ಗುರುಗಳು ಅಂತಲೇ ಹೇಳ್ಬೋದು. ನಮ್ಮ ಜನಾಂಗದಲ್ಲಿ ನಮ್ಮ ಒಂದು ಜೊತೆಯಲ್ಲಿದ್ದಂಥ ರಾಜ್ಯಾಧ್ಯಕ್ಷರವರು ನಮ್ಮ ಜಯನ್ ಅವರಿಗೆ ಇವತ್ತು ನಾಳೆ ಬೆಳಗ್ಗೆ 6ನೇ ತಾರೀಕು ಅವ್ರಿಗೆ ಹುಟ್ಟುಹಬ್ಬ. ಇವತ್ತು ಅಡ್ವಾನ್ಸ್ ಆಗಿ ಅವ್ರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಎಲ್ಲ ಸ್ನೇಹಿತರುಗಳು, ನಮ್ಮ ಪ್ರಭನ್ನವರು, ನಮ್ಮ ಸ್ನೇಹಿತರುಗಳು ಎಲ್ಲರೂ, ಮಾಲೂರು ತಾಲೂಕಿನ ಸ್ನೇಹಿತರುಗಳು ಮತ್ತು ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು, ಹೊಸಕೋಟೆ ತಾಲೂಕಲ್ಲಿರುವಂಥ ಜಯನ್ ಅವ್ರ ಸ್ನೇಹಿತರುಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದು ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ವಿ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಅವರು ಮಾಡುವಂಥ ಸೇವೆಗಳಿಗೆ ಇನ್ನೂ
ಹೆಚ್ಚಾಗಿ ಶಕ್ತಿ ಕೊಟ್ಟು ಅವ್ರಿಗೆ ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಸರ್, ಅವರು ಪ್ರತಿ ವರ್ಷನೂ ಯೋಧರಿಗೆ ಒಂದು ಸಹಾಯಧನ ಕೊಡ್ತಾರೆ. ಯಾರು ಹುತಾತ್ಮರಾಗಿರ್ತಾರೋ ಅವ್ರ ಕುಟುಂಬನ ಕರೆದು ಪ್ರತಿ ವರ್ಷ ಒಂದು ಸೇವೆ ಮಾಡ್ತಾರೆ. ಈ ಹುಟ್ಟದ ಹಬ್ಬಕ್ಕೆ ಯೋಧರಿಗೆ ಸೇವೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಗೋವುಗಳಿಗೆ ಬೂಸ ಕೊಡೋದ್ರ ಮೂಲಕ ಏನಾದರೂ ಒಂದು ಸೇವೆ, ಜನಸೇವೆ ಮಾಡ್ತಾ ಇರ್ತಾನೆ. ಸದಾ ಒಂದೊಂದು ಜನಸೇವೆ ಮಾಡ್ತಾ ಇರ್ತಾರೆ. ಏನು ಅವರು ಕೈಲಾದ ದೇವರು ಅವ್ರು ಏನು ಶಕ್ತಿ ಕೊಟ್ಟಿದ್ದಾರೋ ಆ ಜನಕ್ಕೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾನೆ ಇರ್ತಾರೆ. ಅವರು ಇನ್ನೂ 100 ವರ್ಷ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸುಖವಾಗಿಟ್ಟಿರಲಿ ಅಂತ ನಾವು ಸರ್ 100%. ಅವ್ರು ಜಯರಾಜಣ್ಣವ್ರ ಹಿಂದೆ ನಾವು ಎಷ್ಟು ಜನ ಇದೀವೋ ನಮಗೆಲ್ಲ ಅವ್ರ ಮಾದರಿ. ಏನು ಜನಕ್ಕೆ ಅವರು ಎಲ್ಲರಿಗೂ ಹೇಳೋದಷ್ಟೇ, ನಿಮ್ಮ ಕೈಲಾಗಿ ಸೇವೆ ಮಾಡಿರಿ, ಗೋ ಸೇವೆ ಮಾಡಿರಿ. ನೀವು ಯೋಧರಿಗೆ ಪ್ರತಿಯೊಂದು ನಮ್ಮ ದೇಶಕ್ಕೆ ಯಾರು ಕವಲಾಗಿರ್ತಾರೋ ಅಂಥವ್ರಿಗೆ ನೀವು ಆಗಬೇಕು ಅನ್ನೋ ಒಂದು ಇದು ನಮಗೆ ಹೇಳ್ತಾರೆ. ಅವ್ರ ಹುಟ್ಟುಹಬ್ಬದ ದಿನ ಜಯರಾಜಣ್ಣವ್ರು ಯಾವ ರೀತಿ ಒಂದು ದೇಶ ಸೇವೆ ಮಾಡೋವಂಥವ್ರಿಗೆ ಈ ಗೋವುಗಳಿಗೆ ಏನು ಮಾಡ್ತಾರೋ ಸೇವೆ, ಅದು ನಮ್ಮ ಕೈಲಾದಷ್ಟು ನಮ್ಮ ಜೊತೆ ಇರೋರಂದ್ರೆ ಎಲ್ಲರೂ ಸೇರಿ ಅದನ್ನು ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ತೀವಿ ಸರ್ ನಾವು. ನನ್ನ ಹೆಸರು ರಾಮಮೂರ್ತಿ ಅಂತ, ಹೊಸಕೋಟೆ ನಮ್ಮದು. ಜಯಣ್ಣವ್ರು ಅಂದರೆ ನಮ್ಗೆ ಅವರು ಫ್ಯಾಮಿಲಿ ಅಂದರೆ ಈಶ್ವರ ಪಾರ್ವತಿ ಇದ್ದಂಗೆ. ಎಲ್ಲಿ ಹೋದ್ರೂ ಅವ್ರ ಸೇವೆ ಕಮ್ಮಿನೇ ಆಗಿಲ್ಲ, ಜಾಸ್ತಿ ಆಗ್ತಾ ಇರ್ತದೆ. ಅವ್ರು ನೋಡಿ ನಮ್ಮಂಥರಲ್ಲಿ ಇನ್ಸ್ಪಿರೇಷನ್, ಸಾವಿರಾರು ಜನ ಇನ್ಸ್ಪಿರೇಷನ್ ಆಗಬೇಕು. ಈಶ್ವರನ ಪಾರ್ವತಿ ಹೆಂಗೆ ಅಂತೀರಿ ನಾವು ಅಂದ್ಕೊಂಬಿಟ್ಟಿದ್ದೀರಿ. ಈಶ್ವರನ ಪಾರ್ವತಿ ರಿಯಲ್ಲಾಗಿ ಅವರು, ನಾವು ದೇವ್ರು ನೋಡಿಲ್ಲ, ಇವ್ರ ಪ್ರೂಫ್ಲೆ ನಾವು ದೇವ್ರು ನೋಡ್ತಾ ಇದ್ದೀರಿ. ಸೇವೆ ಹೆಂಗೆ ಮಾಡ್ತಾರೆ ಅಂದರೆ ಪ್ರತಿಯೊಂದು ಯಾವುದು ಎಲ್ಲಿ ಕಷ್ಟ ಅಂದರೆ ಅಲ್ಲಿ ಅನ್ಕೊತಾರೆ, ಎಲ್ಲಿ ಕಷ್ಟ ಇವನು ಕಷ್ಟ ಅಂದರೆ ಅಲ್ಲಿ ಅನ್ಕೊಂಡ್ಬಿಡ್ತಾರೆ. ಅವ್ರು ದೇವ್ರು ಅದನ್ನೇ ಆ ಥರ ದೇವ್ರ ರೂಪ ಅವರಿಬ್ಬರು, ಈಶ್ವರ ಪಾರ್ವತಿ ಅಂತ. ಅವ್ರಿಗೆ ಇನ್ನೂ 106 ವರ್ಷ ಚೆನ್ನಾಗಿ ದೇವ್ರು ಚೆನ್ನಾಗಿಟ್ಟಿರಲಿ. ನಮ್ಮ ದೇವರು ಆರಕೆ ಮಾಡ್ಕೊತೀವಿ ನಾವು ದೇವ್ರ ಹತ್ರ. ಮೊದಲಾಗಿ ನಮ್ಮ ಜಯರಾಜಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ, ನಮ್ಮ ಜಯರಾಜಣ್ಣವರು ಅಂದರೆ ನಮಗೆಲ್ಲ ತುಂಬ ಪ್ರೀತಿ. ಅವರು ಸಹ ನಮ್ಮನ್ನು ತುಂಬ ಪ್ರೀತಿಯಾಗಿ ನೋಡಿಕೊಂಡು ಇಷ್ಟು ಜನ ಬರಬೇಕಂದ್ರೆ ಕಾರಣ ನಮ್ಮ ಜಯರಾಜಣ್ಣವರು ಎಲ್ಲ ತುಂಬ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನಸ್ಸಿರೋಂಥ ದೊಡ್ಡ ಮನುಷ್ಯ ಆತನು. ಅವನಿಗೋಸ್ಕರ ನಾವು ಅವ್ರ ಹಿಂದೆ ನಾವು ಏನು ಬೇಕಾದರೂ ಅವ್ರ ಹಿಂದೆ ನಾವು ಇರ್ತೀರಿ. ಅವ್ರು ಏನೇ ಮಾಡಲಿ ಅವ್ರೊಂದಿಗೆ ನಾವು ಮಾಡ್ಕೊಂಡು ಹೋಗ್ತೀರಿ ಅಂಥೇಳಿ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಅವ್ರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲರೂ ಹಾರೈಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾವಿತ್ರಿ ಕೋಲ್ಗಾರ್ ಅಂತ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯಶವಂತ್ ಕೋಲ್ಗಾರ್ ಅವರ ಧರ್ಮಪುತ್ರ ಜಯರಾಜಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಜವಾಗ್ಲೂ ಈ ರೀತಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ಅಂತ ನಾನು ನನ್ನ 26 ವರ್ಷದ ಅನುಭವದಲ್ಲಿ ನಾನು ನೋಡೇ ಇಲ್ಲ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ, ತಮ್ಮ ಕುಟುಂಬದವ್ರು ಕರೀತಾರೆ, ತಮ್ಮ ಫ್ರೆಂಡ್ಸ್ಗಳು ಕರೀತಾರೆ, ಎಲ್ಲ ಹೀಗೆ ಆಚರಣೆ ಮಾಡ್ಕೊತಾರೆ. ಆದರೆ ಒಬ್ಬ ಹುತಾತ್ಮ ಸೈನಿಕದವರ ಕುಟುಂಬದವ್ರ ಜೊತೆ ಈ ರೀತಿ ಹುಟ್ಟುಹಬ್ಬ